ಟೈಮ್ ಟ್ರಾವೆಲ್ ನಿಜವಾಗಿ ಸಾಧ್ಯವೇ? ರಹಸ್ಯಗಳಿಂದ ತುಂಬಿರುವ ವಿಚಿತ್ರ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಟೈಮ್ ಟ್ರಾವೆಲ್ ಅಂದರೆ ಒಬ್ಬ ವ್ಯಕ್ತಿ ಭೂತ, ವರ್ತಮಾನ ಅಥವಾ ಭವಿಷ್ಯ ಕಾಲಕ್ಕೆ ಹೋಗುವ ಶಕ್ತಿಯನ್ನು ಹೊಂದಿರುವುದನ್ನು ಸೂಚಿಸುತ್ತದೆ. ಐನ್ಸ್ಟೀನ್ನ ಸಾಪೇಕ್ಷತೆಯ ಸಿದ್ಧಾಂತದ ಪ್ರಕಾರ ವೇಗವಾಗಿ ಸಂಚರಿಸಿದರೆ ಕಾಲ ನಿಧಾನಗೊಳ್ಳುತ್ತದೆ. ಇದನ್ನು ಟೈಮ್ ಡಿಲೇಷನ್ ಎನ್ನುತ್ತಾರೆ. ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ವಿಜ್ಞಾನಕ್ಕೆ ಮಿಕ್ಕಂತೆ ಬಹುಪಾಲು ಸಿನಿಮಾಗಳಲ್ಲಿ ಹೆಚ್ಚು ಜನಪ್ರಿಯವಾಗಿದೆ. ವಿಜ್ಞಾನದಲ್ಲಿ ವಾರ್ಮ್ ಹೋಲ್ ಎನ್ನುವ ಕೊಳವೆ ರಚನೆಗಳು ಕಾಲ ಪ್ರವಾಸಕ್ಕೆ ಮಾರ್ಗವಿರಬಹುದು ಎಂಬ ಊಹೆ ಕೂಡ ಇದೆ. ಸ್ಟೀಫನ್ ಹಾಕಿಂಗ್ ಟೈಮ್ ಟ್ರಾವೆಲ್ ಸಾಧ್ಯವಿಲ್ಲ ಎಂದು ಹೇಳಿದ್ದರೂ ಭವಿಷ್ಯದಲ್ಲಿ ಸಾಧ್ಯವಾಗಬಹುದು ಎಂದು ಕೆಲ ವಿಜ್ಞಾನಿಗಳು ನಂಬುತ್ತಾರೆ. ಟೈಮ್ ಟ್ರಾವೆಲ್ ಅನ್ನು ಫಾರ್ವರ್ಡ್ ಟೈಮ್ ಟ್ರಾವೆಲ್, ಭವಿಷ್ಯಕ್ಕೆ ಹೋಗುವುದು, ಹಾಗೂ ಬ್ಯಾಕ್ವರ್ಡ್ ಟೈಮ್ ಟ್ರಾವೆಲ್, ಹಿಂದಕ್ಕೆ ಹೋಗುವುದು ಎಂದು ವಿಭಜಿಸಲಾಗಿದೆ. ಟೈಮ್ ಟ್ರಾವೆಲ್ ಐಡಿಯಾ H.G. ವೆಲ್ಸ್ ಅವರು 1895ರಲ್ಲಿ ಬರೆದ ಕಾದಂಬರಿ ಟೈಮ್ ಮೆಷಿನ್ ಎಂಬ ಕಾದಂಬರಿಯಿಂದ ಜನಪ್ರಿಯವಾಗಿದೆ. ಬ್ಲ್ಯಾಕ್ ಹೋಲ್ಸ್ ಮತ್ತು ಗ್ರಾವಿಟಿ ಕೂಡ ಕಾಲದ ಮೇಲೆ ಪ್ರಭಾವ ಬೀರುತ್ತವೆ. ವಿಜ್ಞಾನಿಗಳ ಪ್ರಕಾರ ಭವಿಷ್ಯಕ್ಕೆ ಕಾಲ ಪ್ರವಾಸ ಇದೆ, ಆದರೆ ಹಿಂದಕ್ಕೆ ಹೋಗುವುದು ಬಹಳ ಕಡಿಮೆ ಸಾಧ್ಯತೆ ಎಂದಿದ್ದಾರೆ. ಕೆಲವರು ಹೇಳುವಂತೆ ದೇಜಾವು ಅನ್ನುವುದು ಟೈಮ್ ಲೂಪ್ ಅಥವಾ ಮುಂಚೆ ಕಂಡದ್ದನ್ನು ಮರು ಅನುಭವಿಸುವ ಘಟನೆಯಾಗಿದೆ. ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಮೇಲೆ ಹೌದು ಅಥವಾ ಇಲ್ಲ ಎನ್ನುವಂತೆ ಯಾವುದೇ ದೃಢವಾದ ವಿಜ್ಞಾನ ಸಾಕ್ಷಿಗಳಿಲ್ಲ. ಇದರ ಸಾಧ್ಯವಿದೆ ಎಂಬುದಕ್ಕೆ ಸಾಕಷ್ಟು ತದ್ಭವ ತಡೆಗಳಿವೆ. ಉದಾಹರಣೆಗೆ, ಎನರ್ಜಿ ರಿಕ್ವೈರ್ಮೆಂಟ್ಸ್ ಬಹಳ ಜಾಸ್ತಿ. ಕೆಲ ವಿಜ್ಞಾನಿಗಳು ಬ್ಲಾಕ್ ಯೂನಿವರ್ಸ್ ಥಿಯರಿ ಎಂಬ ತತ್ವವನ್ನು ನಂಬುತ್ತಾರೆ. ಎಲ್ಲ ಕಾಲಗಳು ಒಂದೇ ಸಮಯದಲ್ಲಿ ಇವೆ. ವಿಶ್ವವಿಖ್ಯಾತ ಸಿನಿಮಾಗಳು ಟೈಮ್ ಟ್ರಾವೆಲ್ ಬಗ್ಗೆ ತೋರಿಸುತ್ತವೆ. ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ಟೈಮ್ ಟ್ರಾವೆಲ್ ಕುರಿತಂತೆ ಹಲವಾರು ಊಹಾಪೋಹಗಳಿವೆ, ಆದರೆ ಸಾಕ್ಷಿಗಳಿಲ್ಲ. ಭಾರೀ ತಂತ್ರಜ್ಞಾನ ಬೆಳವಣಿಗೆಯಿಂದ ಒಮ್ಮೆ ಟೈಮ್ ಟ್ರಾವೆಲ್ ಸಾಧ್ಯವಾಗಬಹುದು ಎಂಬ ನಂಬಿಕೆ ಇದೆ. ಇದೇ ಥರ ಇನ್ನಷ್ಟು ಫ್ಯಾಕ್ಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.